ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಲಲಿತಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, 23/9/24 ನಿಜ ಹೇಳ್ತಾ ಇದ್ದೀನಿ, ತುಂಬಾ ಸ್ಪೆಷಲ್ ಡೇ ಅಂತ ಹೇಳಕ್ ತುಂಬಾ ಇಷ್ಟಪಡ್ತೀನಿ. ಯಾಕೆಂದ್ರೆ ನನ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಶುರುವಾಗಿದೆ ಅಲ್ಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ನಾವು ಬಿಸ್ನೆಸ್ ಅಲ್ಲಿ 15 ವರ್ಷ ಇದ್ದಿರ್ಬೋದು, ನನ್ನ ಅಂಗಡಿಲಿ ಫುಲ್ ಸ್ಟಾಕ್ ಇರ್ಬೋದು, ಬಟ್ ಆನ್ಲೈನು ಆಫ್ಲೈನು ಜನಗಳ ಹತ್ರ ಹೆಂಗ್ ಮಾತಾಡಬೇಕು ಮತ್ತೆ ಅಪ್ಡೇಟ್ ನಾನೇನಾಗಿದ್ದೀನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿ ಬಂದಿದ್ದು, ಮತ್ತೆ ನಾನು ಚೇಂಜಸ್ ಆಗಿದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಯಾಕೆ ಅಂತಂದ್ರೆ ಇದೇ ಡೇಟು 23/9/2024 ನಾನು ಯೂಟ್ಯೂಬ್ ಮಾಡಿದ್ದು ಮೊದಲನೇ ವಿಡಿಯೋ. ಅವತ್ತಿನ ಡೇಟು ಅಂದ್ರೆ ಸೇಮ್ ಇವತ್ತಿನ ದಿನ. ಬಟ್ ಎಷ್ಟು ಚೇಂಜಸ್ ಆಗಿದೆ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ. ಕಾನ್ಸೆಪ್ಟ್ ತಗೊಂಡೆ, ಯಾಕಂದ್ರೆ ನನ್ನಲ್ಲಿ ಇರೋದು ಜನಕ್ಕೆ ಯೂಸ್ ಆಗ್ಲಿ, ಜನ ಒಬ್ಬೊಬ್ರು ಒಂದೊಂದು ಚಿಕ್ಕದು ಹೆಲ್ಪ್ ಅಂತ ಮಾಡಿದ್ರು ನನ್ಗೆ ಏನೋ ಹೋಗುತ್ತೇನೋ ನಾನು ಆಳವಾಗಿ ಯೋಚನೆ ಮಾಡಿದೆ. ಬಟ್ ಅದಕ್ಕೆ ನನ್ನ ಆಲೋಚನೆ ತರ ಆ ದೇವರ ಆಶೀರ್ವಾದ ಪ್ರಕಾರ ನೀವು ನನ್ಗೆ ಹಂಗೆ ಸಪೋರ್ಟ್ ಮಾಡಿದೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬಿಸ್ನೆಸ್ ಆಗದಂಗೆ ಕುತ್ಕೊಂಡು, ಅದರಲ್ಲೂ ಕೆಲವೊಂದು ಜನಗಳು ನಮ್ಮನ್ನ ತುಳ್ದಿ ನಮ್ಮ ಅನ್ನನೇ ಕಿತ್ಕೊಂಡು ನಮ್ಮನ್ನ ಪಾತಾಡೋದು ಬೀಳ್ಸಿದಾಗ ನಮ್ಗೆ ವಿಧಿನೇ ಇಲ್ಲ, ಇನ್ನು ಮುಗ್ದೇ ಹೋಯ್ತು ಲೈಫು, ಏನ್ ಮಾಡೋದು, ನಿಜ ಹೇಳ್ಬೇಕು ಅಂದ್ರೆ ಸಾಕಪ್ಪ ಈ ಜೀವನ. ಯಾಕಂದ್ರೆ ಮನೆ ಕಟ್ಟಿದ ವಸ್ತು, ಬಿಸ್ನೆಸ್ಗಳಿಲ್ಲ, ಅಂಗಡಿಲಿ ಏನೇ ಮಾಡಿದ್ರು ಬೋಣಿಗಳ ಆಯ್ತಾ ಇಲ್ಲ, ಅಂದ್ರೆ ವ್ಯಾಪಾರಗಳೇ ಇಲ್ಲ, ತಿಂಗಳಾದ್ರೂ ಬಿಸ್ನೆಸ್ ಇಲ್ಲ, ಏನ್ ಮಾಡೋದು, ಬರೀ ಟರ್ನ್ ಓವರ್ ರೊಟೇಷನ್ ಮಾಡಿ ಸಾಕಪ್ಪ ಈ ಜೀವನ ಅಂದಾಗ ನಮ್ಮ ಹುಡುಗನ್ನ ಒಂದು ಮಾತಿಂದ, ಅಕ್ಕ ನೀನ್ ಮಾಡಕ್ಕ ನಿನ್ ಕೈಲಿ ಆಯ್ತದೆ, ನಿನ್ಗೆ ಎಷ್ಟೊಂದು ಕಂಟೆಂಟ್ಸ್ ಇದೆ, ನಿನ್ ಗೊತ್ತಿರೋದು ಮಾತಾಡು, ನೀನು ಆಫ್ಲೈನ್ ಅಲ್ಲಿ ಇಷ್ಟೊಂದು ವ್ಯವಹಾರ ಮಾಡಿರ್ಬೇಕಾದ್ರೆ ನೀನ್ ಏನ್ ವ್ಯವಹಾರ ಮಾಡ್ತೀಯ ಅದನ್ನ ನಮ್ ಜನಕ್ಕೆ ತೋರ್ಸು, ರಿಯಾಲಿಟಿ ತೋರ್ಸು, ಇಲ್ಲಿ ಡ್ರಾಮಾ ಆಡೋದೇನ್ ಬೇಕಲ್ಲ, ರಿಯಾಲಿಟಿ ತೋರ್ಸು, ನೀನ್ ಏನೇನ್ ಮಾಡ್ತಿದ್ಯಾ, ನೀನ್ ಇರೋದ್ನೇ ನಿನ್ ಜನ ಒಪ್ಕೋತಾರೆ ಅಂತ ಅವ್ನು ಹೇಳಿದ್ಮೇಲೆ ನಾನು ನೋಡೇ ಬಿಡೋಣ, ಇದೊಂದು ನನ್ನ ಒಂದು ಪ್ರಯತ್ನ. ಯಾಕಂದ್ರೆ ನನಗೆ ಯೂಟ್ಯೂಬು ಮತ್ತೆ ಒಳಗೊಂದು ಹೊರಗೊಂದು ಮಾತಾಡಕ್ ಬರ್ದ, ನಾನು ನೇರ ಮಾತಾಡಿ ಇವತ್ತು ಒಂದು ವರ್ಷದಲ್ಲಿ 3970 ಜನ, ಅಂದ್ರೆ 4000ಕ್ಕೆ ಇನ್ನೊಂದು 50-60 ಜನ ಮಾತ್ರ ಬ್ಯಾಲೆನ್ಸು. ಅಷ್ಟು ಜನ ಒಂದು ವರ್ಷದಲ್ಲಿ ನಾನು ಅಂದ್ರೆ ನನ್ನ ವಿಡಿಯೋಸ್ ಅಂದ್ರೆ ನಾನು ತೋರ್ಸೋ ಪ್ರಾಡಕ್ಟ್ ಅಂದ್ರೆ ಒಂದು ಜನ ಸಂಪಾದನೆ ಮಾಡಿದೀನಿ ಅಂದ್ರೆ ಫಸ್ಟ್ ಆಫ್ ಆಲ್ ಮೊದಲನೇಗೆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಅದರಿಂದ ನಿಮಗೂ ಥ್ಯಾಂಕ್ಸ್ ಹೇಳ್ಬೇಕು ಫ್ರೆಂಡ್ಸ್. ಯಾಕಂದ್ರೆ ಅಷ್ಟು ಸಂತೋಷವಾಗಿದ್ದೀನಿ. ಯಾಕಂದ್ರೆ ನಾನು ಆಫ್ಲೈನ್ ಆಗಿರ್ಬೋದು ಆನ್ಲೈನ್ ಆಗಿರ್ಬೋದು ಒಂದು ಹಂತಕ್ಕೆ ನಾನು ಸೆಟಲ್ ಆಗ್ತೀನಿ ಅನ್ನೋ ಒಂದು ಭರವಸೆ ಇದೆ. ನಾವು ಸೆಟಲ್ ಆಗ್ತೀವಿ ಅನ್ನುವಾಗ ನಮ್ದೇ ಆದ ಒಂದು ಆಲೋಚನೆಗಳು ಇಟ್ಕೊಂಡಿರ್ಬೇಕು. ನಾವ್ ಹೀಗೆ ಮಾಡ್ಬೇಕು, ನಾವ್ ಹಿಂಗೆ ನಡಿಬೇಕು, ನಾವ್ ಈ ತರನೇ ಚೇಂಜ್ ಮಾಡ್ಕೋಬೇಕು ಅನ್ನೋದು. ಇಲ್ಲಿ ದಾಹ ಆಸೆ ಅನ್ನೋದನ್ನ ಕಡಿಮೆ ಮಾಡ್ಬೇಕು ನನ್ನ ಪ್ರಕಾರ. ಯಾಕಂದ್ರೆ ನಾವು ಬರ್ತಿದಷ್ಟು ನಾವು ಆಸೆ ದಾಹ ಪಡ್ತಂಗ್ ಹೋಯ್ತಾ ಇದ್ರೆ ಅದು ನಮ್ಗೆ ನೆಲೆತ್ತಲ್ಲ. ಯಾವಾಗ ನಾವು ಆಸೆ ದಾಹ ಕಡಿಮೆ ಮಾಡಿ ಜನ ಸೇವೆ ಅಂತ ಹೋಯ್ತಾ ಇದ್ದಾಗ, ನಾವು ಕೊಡಕ್ ಮುಂದೆ ಹೋಯ್ತಾ ಇದ್ರೆ ನಮಗೆ ಕಾಣ್ದಂಗೆ ದೇವ್ರು ಕೊಡ್ತಾನೆ ಅನ್ನೋ ಒಂದು ಭರವಸೆ ನನ್ಗಿತ್ತು. ದೊಡ್ಡವರ ಮಾತು ಹೇಳಿದ್ರು. ಇವತ್ತು ನಿಜವಾಗ್ಲೂ ನಾನು ಯಾವಾಗಿನ ಕೊಡಕ್ ಮುಂದೆ ಹೋಗ್ತಾ ಇದ್ದೀನಿ ನನಗೆ ಗೊತ್ತಿಲ್ದಂಗೆ ನನಗೂ ಹಂಗೆ ಬರ್ತಿದೆ. ಇದಕ್ಕೆ ಎಲ್ಲರಿಗೂ ಯಾರು ನನ್ನ 4000 ಜನ ಸಬ್ಸ್ಕ್ರೈಬ್ ಮಾಡಿಕೊಟ್ಟಿದ್ದೀರಾ, ನನ್ನ ಪ್ರಾಡಕ್ಟ್ ತಗೋತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು ತಿಳಿಸ್ತಾ, ನನ್ನ ಮೊದಲನೇ ವಿಡಿಯೋದಲ್ಲಿ ನಾನು ಏನ್ ತೋರಿಸಿದೆ ಅದ್ರ ಬಗ್ಗೆ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತು ಒಂದು ವರ್ಷ ಜರ್ನಿಲಿ ನಾನು ಸುಮಾರು ಜನ ಕೇಳ್ತೀರಾ ಅಕ್ಕ ಆಫರ್ ಇಲ್ವಾ, ಕಾಂಬೋ ಇಲ್ವಾ ಅಂತ. ಫ್ರೆಂಡ್ಸ್, ಇವತ್ತು ನಾನು ತುಂಬಾ ಯೋಚನೆ ಮಾಡಿ ನನಗೆ ಲಾಸ್ ಆದ್ರೂ ಪರವಾಗಿಲ್ಲ, 5 days ನವರಾತ್ರಿ ಸ್ಪೆಷಲ್ ಆಗಿ, ನನ್ನ ಒಂದು ವರ್ಷದ ಆನಿವರ್ಸರಿ ಸ್ಪೆಷಲ್ ಆಗಿ ಈ 2 ಕ್ರೀಮಲ್ಲಿ 25% ಡಿಸ್ಕೌಂಟ್ ಮಾಡಿದ್ದೀನಿ ಫ್ರೆಂಡ್ಸ್. ಯಾಕೆ ಅಂದ್ರೆ 11 ಐಟಮ್ಸ್ 20% ಡಿಸ್ಕೌಂಟ್ ಮಾಡಿದ್ದೀನಿ, ಅದು ಒಂದು ಆಪ್ಷನ್. ಇದು ಬಂದು 25%. ಯಾಕಂದ್ರೆ ಸುಮಾರು ಇವತ್ತು ಒಂದೇ ದಿನದಲ್ಲಿ 100 ಮೆಸೇಜ್ ಡೇ ನೆಟ್ ಕ್ರೀಮ್ಗೆ ಪರ್ಸೆಂಟೇಜ್ ಕೊಡಿ, ಡಿಸ್ಕೌಂಟ್ ಮಾಡಿ ಅಂದ್ಬಿಟ್ಟು. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ನವರಾತ್ರಿ ಕಳೆಯವರೆಗೂ 25% ಡಿಸ್ಕೌಂಟ್ ಇರುತ್ತೆ. ಯಾರು ಬೇಕಾದ್ರೂ ಈ ಅವಕಾಶ ಉಪಯೋಗಿಸ್ಕೊಳ್ಳಿ. ತುಂಬಾ ಚೆನ್ನಾಗಿದೆ, ಕ್ರೀಮ್ಗಳು ತುಂಬಾ ರಿಸಲ್ಟ್ ಚೆನ್ನಾಗಿದೆ, ಪ್ರತಿಯೊಬ್ರು ಉಪಯೋಗಿಸ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿ ಅಂತ. ಫ್ರೆಂಡ್ಸ್, ಇದು ನೋಡಿ, ನಾನು ಕ್ರೀಮ್ ತೋರಿಸಿದೆ. ಈ ಕ್ರೀಮ್ ಬಂದು ಸುಮಾರು ನಾನು 6 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೆ. ಬಟ್ ಇದು ರಿಯಾಲಿಟಿ ಪ್ರೈಸೇ ಬೇರೆ, ರೀಲ್ ಪ್ರೈಸೇ ಬೇರೆ, ರಿಯಾಲಿಟಿ ಪ್ರೈಸೇ ಬೇರೆ. ಸೊ ಹಂಗಿರುವಾಗ ನಾವು ಕೂಡ ಇದನ್ನ 2200 ರೂಪಾಯಿಂದ ಹಿಡಿದು 1200 ರೂಪಾಯಿವರೆಗೂ ಕಂಟಿನ್ಯೂಸ್ ಆಗಿ ತಗೊಂಡಿದ್ದು. ಬಟ್ ನಾನು ಚಾಲೆಂಜ್ ತಗೊಂಡು ಇದನ್ನ ನಾನು ಸರ್ಚ್ ಮಾಡಕ್ ನಿಂತಾಗ 8 ಇಂದ 10 ತಿಂಗಳು ತಗೊಂತು. ಆಮೇಲೆ ನನ್ನ ಕೈಗೆ ಬಂತು ಈ ಕ್ರೀಮ್. ನನ್ನ ಹತ್ರ ಬಂದ ಮೇಲೆ ನಾನು ಒಂದೇ ಟಾರ್ಗೆಟ್ ಇಟ್ಟಿದ್ದು, ಇಷ್ಟು ಕಡಿಮೆ ಪ್ರೈಸ್ ಒಂದು 4 ಪಟ್ಟು 5 ಪಟ್ಟು ಇಟ್ಟವರೆಲ್ಲ ಇವ್ರಿಗೆಲ್ಲ ನಾನು ಒಂದೇನಾದ್ರೂ ಮಾಡಬೇಕು, ಇದು ಐಟಮ್ಸ್ ಚೆನ್ನಾಗಿದೆ, ಪ್ರತಿಯೊಬ್ರು ಯೂಸ್ ಮಾಡಬೇಕು.
ಯಾಕಂದ್ರೆ ಇದನ್ನ ಯೂಸ್ ಮಾಡಿದಾಗ ನಮ್ಗಾಗಿದ್ ಖುಷಿ ಸಂತೋಷ, ಜನನು ಖುಷಿ ಪಡ್ಬೇಕು, ಈಸಿಯಾಗಿ ಜನಕ್ಕೆ ಕೈಗೆ ಸಿಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಈ ಕ್ರೀಮ್ನ ಬಿಟ್ಟೆ. ನಿಜವಾಗ್ಲೂ ಅದೇ ತರ ಇವತ್ತು ನಾನು ಆಫ್ಲೈನಲ್ಲಿ ಒಂದು 50ರಿಂದ 60 ಜನ ಅವ್ರಿಗೆ ಕೊಡ್ತಾ ಇದ್ದೆ. ಇವತ್ತು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, 1 ವರ್ಷದಲ್ಲಿ 700ರಿಂದ 800 ಜನ ಈ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್. ಅಷ್ಟು ಖುಷಿ, ಅದು ರಿಯಾಲಿಟಿ. ಯಾಕಂದ್ರೆ ನನ್ನ ಜೊತೆ ಗ್ರೂಪಲ್ಲಿ ಇದ್ದೀರಾ, ಗ್ರೂಪಲ್ಲಿ ಎಲ್ಲ ಪ್ರತಿದಿನ ನಾನು ಏನೇನು ಎಷ್ಟು ಜನಕ್ಕೆ ಕಳಿಸ್ತಾ ಇದ್ದೀನಿ ಅಂತ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಪ್ರತಿದಿನ ಎಲ್ಲರೂ ತಗೋತಾ ಇದ್ದೀರಾ. ನೀವು ಒಬ್ಬರೇ ಯೂಸ್ ಮಾಡೋದಲ್ಲ ಅಂತ ಫ್ಯಾಮಿಲಿ, ಫ್ರೆಂಡ್ಸು, ರಿಲೇಟಿವ್ಸು ಅದು ತುಂಬ ಸ್ಪ್ರೆಡ್ ಆಗಿ ಹೋಗ್ತಿದೆ, ಅದಂತೂ ಸತ್ಯ. ಆಮೇಲೆ ಹೊಸ್ದಾಗಿ ಯಾರ್ಯಾರು ಈ ಕ್ರೀಮ್ ನೋಡ್ತಿದ್ದೀರಾ ಅನ್ನೋರಿಗೆ ಇದೊಂದು ಸ್ಮಾಲ್ ಎಕ್ಸ್ಪ್ಲೇಷನ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇದು ಡೇ ಕ್ರೀಮ್ ಅಂತ ಕೊಡ್ತೀವಿ. ಡೇ ಕ್ರೀಮಲ್ಲಿ ಬಂದು 25 ಗ್ರಾಮ್ಸ್ ಇರುತ್ತೆ. 25 ಗ್ರಾಮ್ಸ್ ಇರುತ್ತೆ. ಈ ಥರ ಕ್ರೀಮ್ ಇಶ್ಯೂನಲ್ಲಿ ಇರುತ್ತೆ, ಗೋಲ್ಡ್ ಇಶ್ಯೂ ಕ್ರೀಮ್ ಇಶ್ಯೂನಲ್ಲಿ ಇರುತ್ತೆ. ಈ ಥರ ಕ್ರೀಮ್ ಇಶ್ಯೂನಲ್ಲಿ ಇರುತ್ತೆ. ಇದು ಬಂದು ನಮ್ಗೆ ಏನಪ್ಪ ಅಂತ ಅಂದರೆ, ನಾವು ಮಾರ್ನಿಂಗು ನಾವು ಸ್ನಾನ ಮಾಡಿದಾಗ, ಫ್ರೆಶ್ ಅಪ್ ಆದಾಗ ನಾವು ಮನೆಯಲ್ಲಿ ಯಾವ ಕ್ರೀಮ್ ಯೂಸ್ ಮಾಡ್ತಿರೋ ಆ ಕ್ರೀಮ್ ಆಗಿ ಅದನ್ನ ಬದಲಾಗಿ ನಾವು ಈ ಕ್ರೀಮ್ ಯೂಸ್ ಮಾಡಿದಾಗ ನಮಗೆ ಫೇಸು ಸಂಜೆವರೆಗೂ ಗ್ಲೋನೆಸ್ ಬರುತ್ತೆ ಫ್ರೆಂಡ್ಸ್. ಯಾಕಂದರೆ ನೀವು ಉದಾಹರಣೆ ಯಾವುದೇ ಕ್ರೀಮ್ ಹಚ್ಚಿ, ನಾನು ಚಾಲೆಂಜ್ ಮಾಡ್ತೀನಿ. ಈಗ ಫೇರ್ ಅಂಡ್ ಲವ್ಲಿ ಆಗಿರ್ಬೋದು, ಮಾಯಿಶ್ಚರೈಸರ್ಗಳು, ಅದು ಎಷ್ಟೊಂದು ಥರ ಕಂಪ್ನಿ ಐಟಮ್ಸ್ ಐತೆ. ಏನೇ ಮಾಡಿದ್ರು ಹಾಫ್ 1 ಅವರ್ 1 ಅವರ್ ಮತ್ತೆ ಫೇಸ್ ಡೆಲ್ ಆಗುತ್ತೆ. ಬಟ್ ನಾನು ಹೇಳ್ತೀನಿ, ಈ ಕ್ರೀಮ್ ಹಚ್ಚಿದ್ರೆ ಸಂಜೆವರೆಗೂ ಮುಖ ಗ್ಲೋ ಆಗಿರುತ್ತೆ, ಫ್ರೆಶ್ ಅಪ್ ಆಗಿರ್ತಾರೆ. ನಾವು ಕ್ರೀಮ್ ಹಚ್ಚಿದ ಮೇಲೆ ಅಬ್ಸರ್ವ್ ತಗೊಳುತ್ತೆ, ಆಯಿಲ್ ಕಂಟೆಂಟ್ಸ್ ತರ ಬಂದು ಫೇಸು ಗ್ಲೋ ಬರ್ತಾ ಇರುತ್ತೆ. ಕೇಳ್ತಾರಲ್ಲ, ಏನು ಇಷ್ಟು ಫ್ರೆಶ್ ಆಗಿದೆಯಲ್ಲ, ಏನ್ ನಿನ್ ಸಮಾಚಾರ ಅಂತಾನೆ ಕೇಳೋವಂಥವ್ರೆ. ಇದನ್ನ ಹಾಕಿದ್ರೆ ಮೇಕಪ್ ಮಾಡೋ ಅವಶ್ಯಕತೆನೇ ಇರಲ್ಲ. ಬೇಕು ಅಂದ್ರೆ ಪೌಡರ್ ಹಾಕೋಬಹುದು, ಇದ್ರ ಮೇಲೆ ನಾವು ಫೌಂಡೇಶನ್ ಕಾಂಪ್ಯಾಕ್ಟ್ ಬೇಕು ಅಂದ್ರೆ ಹಾಕೋಬಹುದು. ಅದು ತಗೊಳ್ಳೋದೇ ಇಲ್ಲ, ಆ ತರ ವರ್ಕ್ ಮಾಡುತ್ತೆ. ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಬ್ಲ್ಯಾಕ್ ಸರ್ಕಲ್ಸ್, ಫೇಸ್ನೆಸ್, ಗ್ಲೋನೆಸ್, ರಿಂಕಲ್ಸ್ ಅವಾಯ್ಡಿಂಗು, ಮತ್ತೆ ಬ್ಲ್ಯಾಕ್ ಲಿಪ್ ಸುತ್ತ ಬ್ಲ್ಯಾಕು, ಕಣ್ಸುತ್ತ ಬ್ಲ್ಯಾಕು, ಪಿಂಪಲ್ ಅವಾಯ್ಡ್ ಆಗೋದು ಅಷ್ಟೆಲ್ಲ ಆಗುತ್ತೆ. ಬಟ್ ಆದರೆ ನೆಕ್ಸ್ಟ್ ಇನ್ನೊಂದು ನೈಟ್ ಕ್ರೀಮ್ ಅಂತ ತೋರಿಸಿದ್ದೆ, ಯೆಲ್ಲೋ ಕಲರ್ ಶೇಡಲ್ಲಿ ಬರುತ್ತೆ, ಕೇಸರಿ ಕಲರ್ ಯೆಲ್ಲೋ ಥರ ಬರುತ್ತೆ. ಇದು ಅಷ್ಟೇ ಕ್ವಾಂಟಿಟಿ ಬಂದು 25 ಗ್ರಾಮ್ಸ್ ಇರುತ್ತೆ. ಟೋಟಲ್ 25 ಗ್ರಾಮ್ಸ್ ಇರುತ್ತೆ. ಇದು ಬಂದು ನೈಟ್ ಹೊತ್ತು ಯೂಸ್ ಮಾಡಬೇಕು. ನೈಟ್ ಹೊತ್ತು ಯೂಸ್ ಮಾಡೋದ್ರಿಂದ ಮೇಯ್ನು ಲೇಡೀಸ್ಗೆ ಪಿಗ್ಮೆಂಟೇಷನ್ ಫ್ರೆಂಡ್ಸ್. ಇವತ್ತು ಹೆಣ್ಮಕ್ಳಿಗೆ ಒಂದು 35-40 ಆದಮೇಲೆ ಪ್ರತಿಯೊಬ್ಬರಿಗೂ ಪಿಂಪಲ್ ಅಂದರೆ ಪಿಗ್ಮೆಂಟೇಷನ್, ಪಿಂಪಲ್ ಮಾರ್ಕ್ಸು, ಪಿಂಪಲ್ ಖಂಡಿತ ಬಂದಿರುತ್ತೆ. ಇದು ಕ್ರೀಮ್ ಯೂಸ್ ಮಾಡೋದ್ರಿಂದ ಪಿಂಪಲ್ ಮಾರ್ಕ್ಸು, ಪಿಂಪಲ್ ಕಡಿಮೆ ಆಗೋದು, ಮತ್ತೆ ಲಿಪ್ ಸುತ್ತ ಬ್ಲ್ಯಾಕು, ಕಣ್ಸುತ್ತ ಬ್ಲ್ಯಾಕು, ಪಿಗ್ಮೆಂಟೇಷನ್ ಪೂರ್ತಿ ರಿಮೂವ್ ಆಗುತ್ತೆ ಫ್ರೆಂಡ್ಸು. ಇದೆರಡು ಹಚ್ಚಿ ನೀವೊಂದು ವಾರ ಆದಮೇಲೆ ನನಗೆ ಫೋನ್ ಆಗಲಿ ಮೆಸೇಜ್ ಆಗಲಿ ಮಾಡಿ. ಒಂದು ವಾರದಲ್ಲಿ ನನಗೆ ಏನೂ ರಿಸಲ್ಟೇ ಬಂದಿಲ್ಲ ಅಂದರೆ ಫ್ರೆಂಡ್ಸ್, ನಾನು ಯಾಕಂದರೆ ಅಷ್ಟು ಕಾನ್ಫಿಡೆಂಟ್ ಹೇಳ್ತೀನಿ. ಇವತ್ತು ನನ್ನ ಹತ್ರ ಕಡಿಮೆ ಅಂದರೂ ಒಂದು 700-800 ಜನ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ. ವಿತ್ ಅದರ್ಸ್ ಕಸ್ಟಮರು ತುಂಬ ಜನ ಇದ್ದಾರೆ. 700 ಜನರದ್ದು ನಾನು ರಿವ್ಯೂ ತೊಗೊಂಡಿರೋ ಪ್ರಕಾರ 100ಗಲ್ಲ 200% ನನಗೆ ಮಾರ್ಕ್ಸ್ ಕೊಟ್ಟಿದ್ದಾರೆ. ಯಾಕಂದರೆ ಅಷ್ಟು ರಿಸಲ್ಟ್ ಚೆನ್ನಾಗಿ ಬರುತ್ತೆ. ನನ್ನ ಕಡೆಯಿಂದ ಯಾರಿಗೆ ಕ್ರೀಮ್ ತಗೋತಾರೋ ಅವರಿಗೆ ಒಂದು ಸೋಪ್ ಫ್ರೀ ಕೊಡ್ತೀವಿ. ಸೋಪ್ ಅಂತೂ ಮೂವಿಂಗ್ ಜಾಸ್ತಿ ಇರೋದ್ರಿಂದ 2 ಥರ ಸೋಪ್ ಕೊಡ್ತೀವಿ. 2 ಕ್ವಾಂಟಿಟಿ ಒಂದೇ, ಇದು 50 ಗ್ರಾಮ್ಸ್ ಇರುತ್ತೆ, ಇದು 100 ಗ್ರಾಮ್ಸ್ ಇರುತ್ತೆ. 2 ಥರ ಸೋಪು, ಯಾಕಂದರೆ ಕ್ರೀಮ್ಗಳು ಜಾಸ್ತಿ ಇರೋದ್ರಿಂದ ಒಂದು ಸೋಪ್ ಫ್ರೀ ಆಗ್ತಾ ಇರ್ತೀವಿ. ಕೇಸರ್ ಸೋಪ್ ಅಂತ ಅಂದ್ಬಿಟ್ಟು, ಒಂದು ಹನಿ ಸೋಪ್ ಅಂದ್ಬಿಟ್ಟು 2 ಸೋಪು ಹಾಕ್ತಾ ಇರ್ತೀವಿ. ಇದು ಪ್ರೈಸ್ ಬಂದು 800 ತಗೋತೀನಿ. ಇದು ಶಿಪ್ಪಿಂಗ್ ಇರುತ್ತೆ, ಶಿಪ್ಪಿಂಗ್ ಎಕ್ಸ್ಟ್ರಾ ಇರುತ್ತೆ. ಈ ಕ್ರೀಮ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಎಂಥವ್ರು ಮತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ, ನಮ್ಮ ಕಾಂಪ್ಲೆಕ್ಷನ್ ಕೂಡ ಎಕ್ಸ್ಟ್ರಾ ಚೇಂಜ್ ಆಗುತ್ತೆ. ಇವ್ರು ಏನು ಚೇಂಜ್ ಆಗೋರಪ್ಪ, ಇವ್ರ ಲುಕ್ ಏನು, ಇವ್ರ ಫೇಸ್ ಏನು ಹಿಂಗಾಗಿದೆಯಲ್ಲ ಅನ್ನೋ ಥರ ಫೇಸ್ ಚೇಂಜಸ್ ಆಗುತ್ತೆ. ಅದಂತೂ ಗ್ಯಾರಂಟಿ ಕೊಡ್ತೀನಿ. ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡಿ ನನಗೆ ರಿಸಲ್ಟ್ ಶೇರ್ ಮಾಡಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಯಾರ್ಯಾರು ತಗೊಂಡಿದ್ದೀರಾ, ದಯವಿಟ್ಟು ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ನಾನು ಹೇಳ್ತಿರೋ ಸತ್ಯನ ಸುಳ್ಳ. ಯಾಕಂದರೆ ನೀವು ದುಡ್ಡು ಕೊಟ್ಟಿರ್ತೀರಾ, ನಾನು ಐಟಮ್ಸ್ ಕೊಟ್ಟಿರ್ತೀನಿ. ಸರಿ ಇದ್ರೆ ಸರಿ ಅಂತ ಹಾಕಿ, ಸರಿ ಇಲ್ಲ ಅಂದರೆ ಇಲ್ಲ. ಇದು 800 ರುಪೀಸ್ ಬಂದಿರುತ್ತೆ ಒಂದು ಸೋಪು. ಸೊ ಫ್ರೆಂಡ್ಸ್, ಇನ್ನೂ ಒಂದು ಏನು ತೋರಿಸಿದೆ. ಯಾಕಂದರೆ ಇದೆರಡು ಕ್ರೀಮಲ್ಲಿ 800 25 ಗ್ರಾಮ್ಸ್ ತೋರಿಸಿದ್ದೆ. ಬಟ್ ಇನ್ನೂ ಒಂದು ನಾನು ಏನು ಯೋಚನೆ ಮಾಡಿದೆ ಅಂದರೆ 600 ರುಪೀಸಲ್ಲಿ ಕ್ವಾಂಟಿಟಿ ಕಡಿಮೆಲಿ 2 in 1 ರಿಸಲ್ಟ್ ಇರಬೇಕು. ಯಾಕಂದರೆ ಇದೆರಡೂ ಡಬ್ಬನೂ ಸೇರಿ ಒಂದು ರಿಸಲ್ಟ್ ಇರುತ್ತೆ. ಬೆಳಗ್ಗೆ ಒಂದು, ಸಂಜೆ ಒಂದು ಹಾಕ್ಬೇಕು ಅಂತ ತೋರಿಸಿದ್ದೆ. ಮತ್ತು ಇದೇ ಕಂಪ್ನಿಲಿ ಇನ್ನೂ ಒಂದು ಕ್ರೀಮ್ ಇದೆ. ಯಾಕಂದರೆ ಇದು 2 in 1 ರಿಸಲ್ಟು. ಇದು ಸ್ಮಾಲ್ ಕ್ರೀಮ್ ಅಂತ ಬರುತ್ತೆ. ಇದು 15 ಗ್ರಾಮ್ಸ್ ಅಷ್ಟೇ ಇರುತ್ತೆ. ಸ್ಮಾಲ್ ಕ್ರೀಮಲ್ಲಿ 2 in 1 ರಿಸಲ್ಟ್. ಇದನ್ನ ಬೆಳಗ್ಗೆ ಸಂಜೆ 2 ಟೈಮ್ ಹಚ್ಬೇಕು. ಇದು ಅಷ್ಟೇ ಫ್ರೆಂಡ್ಸ್, ಇದು ರಿಸಲ್ಟ್ ಅಂತೂ ತುಂಬ ಅಮೇಝಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಸೇಮು ಪಿಂಪಲ್ ಕಡಿಮೆ ಆಗುತ್ತೆ, ಮಾರ್ಕ್ ಕಡಿಮೆ ಆಗುತ್ತೆ, ರಿಂಕಲ್ಸ್ ಅವಾಯ್ಡ್ ಆಗುತ್ತೆ, ಮೇನ್ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ, ಫೇಸು ನಮ್ಮ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಕಾಂಪ್ಲೆಕ್ಷನ್ ಚೇಂಜ್ ಆಗುತ್ತೆ, ಮತ್ತು ಮೇಕಪ್ ತಗೊಳ್ಳಲ್ಲ. ಆಮೇಲೆ ನಾವುಗಳು ಇವಾಗೆಲ್ಲ ಹೇಳ್ದಂಗೆ ಅರ್ಧ ಗಂಟೆಗೆ ಅದಿದೇನು ಮಾಡೋಂಗಿಲ್ಲ. ಇದೊಂದೇನು
ನಾವು ಸ್ನಾನ ಮಾಡಿದಾಗ ಫ್ರೆಶ್ ಅಪ್ ಆದಾಗ ಏನೊಂದು ಕ್ರೀಮ್ ಹಚ್ಚುತ್ತೀವಿ ಆ ಕ್ರೀಮ್ ಥರನೇ ಇಷ್ಟು ಹಚ್ಕೊಂಡು ಹೋಗೋದು ಅಷ್ಟೇ. ಅದು ಸಂಜೆವರೆಗೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಇಷ್ಟೇ ನಾವು ಹಚ್ಚೋದು. ಯಾವ ಕ್ರೀಮ್ ಹಚ್ಚಿದ್ದೀರಾ, ಯಾವ ಬ್ರ್ಯಾಂಡು ಅಂತ ಕೇಳ್ತಾರೆ ಫ್ರೆಂಡ್ಸ್, ಆ ಥರ ಇದೆ. ಇದು ಬಂದು ಪ್ರೈಸ್ ಬಂದು 600 ರುಪೀಸ್ ಆಗಿರುತ್ತೆ. ಯಾಕಂದರೆ 600 ರುಪೀಸು. ಇದಕ್ಕೂ ಕೂಡ ಸೋಪ್ ಇರುತ್ತೆ, ಸೇಮ್ ಏನು ರಿಸಲ್ಟ್ ಇರುತ್ತೋ ಅದೇ ಥರ. ಯಾಕಂದರೆ ಪಿಂಪಲ್ ಮಾರ್ಕ್ಸು, ಪಿಗ್ಮೆಂಟೇಷನ್ ಏನು ಎಲ್ಲ ರಿಮೂವ್ ಆಗುತ್ತೆ, ಚೆನ್ನಾಗಿ ಬರುತ್ತೆ ಫ್ರೆಂಡ್ಸು. ಇವೆರಡು ಕ್ರೀಮಲ್ಲಿ ಸುಮಾರು ನನಗೆ ತುಂಬ ಜನ ಆಶೀರ್ವಾದ ಮಾಡಿದ್ದೀರಾ, ತುಂಬ ಜನ ತಗೋತಾ ಇದ್ದೀರಾ. ಇನ್ನು ಮುಂದೆ ಯಾರಿಗೆ ಏನೇ ಬೇಕಾದರೂ ನನ್ನಲ್ಲಿ ಈಗ 2 ಕ್ರೀಮ್, 1 ಕ್ರೀಮಲ್ಲಿ ನಾನು ಎಂಟ್ರಿ ಕೊಟ್ಟಿದ್ದು. ಇವತ್ತು 22 ಕ್ರೀಮ್ ಪ್ರಾಡಕ್ಟ್ ಇದೆ ನನ್ನ ಹತ್ರ. 22 ಪ್ರಾಡಕ್ಟು ಕೂಡ ನನ್ನ ಜನ ತಗೋತಾ ಇದ್ದಾರೆ. ಒಂದೊಂದು ಇನ್ಮೇಲೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಯಾಕಂದರೆ ಸ್ವಲ್ಪ ಬ್ಯುಸಿ ಮಾಡಿದ್ದೀರಾ. ನಂದು ಆಫ್ಲೈನ್ ಕಸ್ಟಮರು, ಆನ್ಲೈನ್ ಕಸ್ಟಮರು, ಬುಕ್ಕಿಂಗು, ಆಮೇಲೆ ನನ್ನದೇ ಆದ ಒಂದು ಸ್ವಂತ ಓನ್ ಬಿಸ್ನೆಸ್ಗಳು ಇರೋದ್ರಿಂದ ಬ್ಯುಸಿ ಇದ್ದೀವಿ. ಬಟ್ ಆದರೂ ನನಗೆ ಗೊತ್ತಿರೋದನ್ನ ನಾನು ಹೇಳ್ತೀನಿ. ಸೊ ಫ್ರೆಂಡ್ಸ್, ಇದ್ರ ಬಗ್ಗೆ ಇನ್ನೂ ಏನೇ ಡೀಟೇಲ್ಸು, ಡೌಟ್ಸ್ ಏನೇ ಇದ್ರು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ಅಥವಾ ಸ್ಕ್ರೀನ್ ಮೇಲೆ ನಾನು ನಂಬರ್ ಹಾಕಿರ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಅದು ನಂದು ಒಂದೇ ಒಂದು ಏನಪ್ಪ ರಿಕ್ವೆಸ್ಟ್ ಅಂದರೆ, ಪ್ರತಿಯೊಬ್ಬರು ನಾನು ತೋರಿಸೋ ಪ್ರಾಡಕ್ಟ್ನ ಟೆಸ್ಟ್ ಮಾಡಿ, ಫಸ್ಟು ಟೆಸ್ಟ್ ಮಾಡಿ, ಆಮೇಲೆ ನೀವೇ ಹೇಳ್ತೀರಾ, ರಿಸಲ್ಟ್ಗಳು ನೋಡಿಕೊಂಡು ನೀವೇ ಬುಕ್ ಮಾಡ್ಕೋತೀರ. ಇವತ್ತು ನನಗೊಂದು ಸಮಾಧಾನದ ಏನಂದರೆ 12 ಜನ ಬಿಸ್ನೆಸ್ ಮಾಡ್ತಿದ್ದಾರೆ. ನನಗೆ ಇವತ್ತು ಒಬ್ಬೊಬ್ರು ಒಂದೊಂದು ಕ್ರೀಮ್ ತಗೊಳ್ಳೋದು ಬೇರೆ, ಯಾಕಂದರೆ 600 ರೂಪಾಯಿ 800 ರೂಪಾಯಿ ತಗೊಂಡು ಯೂಸ್ ಮಾಡೋದು ಬೇರೆ. ಬಟ್ ನನ್ನನ್ನು ನಂಬಿ 40,000 50,000 ಬಂಡವಾಳ ಹಾಕಿ ಈ ನಮ್ಮ ಒಂದು ಚಿಕ್ಕ ಅಂಗಡಿಲಿ 40,000 50,000 ಬಂಡವಾಳ ಹಾಕಿ ನೀವುಗಳು ದುಡ್ಡು ಮಾಡ್ತಿದ್ದೀರಲ್ಲ, ಅಂದರೆ ಜನಕ್ಕೆ ಕೊಡ್ತಾ ಇದ್ದೀರಲ್ಲ. ಯಾರೋ ಇದ್ರಲ್ಲಿ ಕೋಟಿಗಟ್ಟಲೆ ದುಡ್ಡು ಮಾಡೋಕ್ಕಾಗಲ್ಲ. ಬಟ್ ನಾನು ಹೇಳಿದ್ದೀನಿ, ಇಷ್ಟಕ್ಕೆ ಮಾರಿ ಹಿಂಗೆ ಮಾಡಿ ಆ ಜನದ ಒಂದು ಖುಷಿ ಆಶೀರ್ವಾದ ನಮ್ಮ ಮೇಲೆ ಬಿದ್ದಾಗ ನಾವು ಚೆನ್ನಾಗಿ ಆಗ್ತೀವಿ ಅಂತ ಹೇಳಿದಾಗ ಅದನ್ನ ಇಟ್ಕೊಂಡು ಅವ್ರು ಬಿಸ್ನೆಸ್ ಮಾಡ್ತಿದ್ದಾರಲ್ಲ, ಅದು ಒಂದು ತುಂಬ ಸಂತೋಷ ಅಂತ ಹೇಳ್ಬೋದು. ಯಾಕಂದರೆ ನಾವು ಯಾವತ್ತು ಬೆಳಿಬೇಕೇ ಹೊರತು ತುಳ್ದಿ ಬೆಳಿಬಾರ್ದು. ಯಾಕಂದರೆ ಇವತ್ತು ನನ್ನ ಜೊತೆ 13 ಜನ ಅಂಗಡಿ ಇಟ್ಟಿದ್ದಾರೆ ನನ್ನ ಪಾರ್ಲರ್ ಫೀಲ್ಡಲ್ಲಿ. ಇವತ್ತಿನ ಅಪ್ಡೇಟ್ಗೆ ನಾನು ಮಾಡಿಲ್ಲ, ಪ್ರೊಫೆಷನಲ್ ಆಗಿ ನನಗೊತ್ತು, ನಾನಿನ್ನ ಕ್ಲಾಸ್ ಎಲ್ಲ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾನು ಬ್ಯುಸಿ. ಹಂಗಿರುವಾಗ 13 ಜನ ನಾನು ಅವತ್ತಿಂದ ಇವತ್ತವರೆಗೂ ನನ್ನ ಪಾರ್ಲರ್ ಫೀಲ್ಡಲ್ಲಿ ಅವರೇ ಅಂದರೆ, ಇವತ್ತು ಲಲಿತಾ ಮೇಡಮ್ ಅವ್ರ ಕಡೆಯಿಂದ ಕಲ್ತಿದ್ದೀವಿ ಅಂತಾರೆ. ವಿದ್ಯೆನ ದಾನ ಮಾಡಬೇಕು, ಕಲಿಸ್ಬೇಕು. ಹಂಗಿರುವಾಗ ನಂದೊಂದು ಆಸೆ ಇತ್ತು, ಏನಾದರೂ ನನ್ನ ಕಡೆಯಿಂದ ಜನ ಮಾಡಬೇಕು ಅಂತ. ಇವತ್ತು 12 ಜನ ನಾನು ತಗೋತಾ ಇದ್ದಾರೆ. ಅವರು ಕೂಡ ಹೇಳ್ತಿದ್ರೆ, ಅಕ್ಕ ನಾವು ಗಾರ್ಮೆಂಟ್ಸ್ಗೆ ಹೋಗಿ ದುಡಿಬೇಕಿತ್ತು, ನಾವು ತಿಂಗಳಲ್ಲಿ 10,000 5,000 ದುಡಿಯೋಕ್ಕಾಯ್ತಿರ್ಲಿಲ್ಲ. ಇವತ್ತು ನಿಮ್ಮ ಪ್ರಾಡಕ್ಟಲ್ಲಿ ಬರೀ 10,000 ಇನ್ವೆಸ್ಟ್ ಮಾಡಿದ್ದು, ನಾನು ತಿಂಗಳು 40,000 50,000 ಸಂಪಾದನೆ ಮಾಡ್ತಾ ಇದ್ದೀನಿ. ನಾವು ಬಂಡವಾಳ ಎತ್ತಿ ನಾನು ಬಂಡವಾಳಕ್ಕೆ ಹಾಕ್ತೀನಿ, ಲಾಭದಿಂದ ನನಗೆ 30,000 ಆಗ್ತಿದೆ ಅಕ್ಕ ಅಂತ ಅಷ್ಟು ಜನ ನನ್ನ ಜೊತೆ ಶೇರ್ ಮಾಡ್ತಾರೆ. ಅದೊಂದು ಸಮಾಧಾನದ ವಿಷಯ. ಹಾಗೆ ಇನ್ನೂ ಯಾರಾದರೂ ಬಿಸ್ನೆಸ್ ಮಾಡೋರಿದ್ರೆ ಖಂಡಿತ ಮಾಡಿ, ಸಪೋರ್ಟ್ ಮಾಡ್ತೀನಿ. ಅದೇ ರೀತಿ ಪ್ರತಿಯೊಬ್ಬರು ನಾನು ತೋರಿಸೋ ಪ್ರಾಡಕ್ಟ್ ಯೂಸ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ನೇರವಾಗಿ ಕಮೆಂಟ್ ಮಾಡಿ. ಮೇಡಮ್ ಈ ಥರ ಇದೆ ಅಕ್ಕ, ಈ ಥರ ಇದೆ, ಎಸ್ ಆರ್ ನೋ. ಯಾಕಂದರೆ ನೀವು ದುಡ್ಡು ಕೊಟ್ಟಿರ್ತೀರಾ, ನಾನು ದುಡ್ಡು ಇಸ್ಕೊಂಡಿರ್ತೀನಿ. ನಾನು ಯಾವತ್ತೂ ಫೋನ್ ಎತ್ತಲ್ಲ, ಫೋನ್ ಸ್ವಿಚ್ ಆಫ್ ಮಾಡಲ್ಲ. ಒಂದೊಂದು ಸತಿ ಫೋನ್ ಎತ್ತಿಲ್ಲ ಅಂದರೆ ಮೆಸೇಜ್ ಮಾಡಿ. ಯಾಕಂದರೆ ಡೈಲಿ 100 ಕಾಲ್ಸ್ ಇರುತ್ತೆ, ಫೋನು ಮೆಸೇಜು. ಆಮೇಲೆ ನಮಗೆ ಗೊತ್ತಿರಲ್ಲ, ಇವ್ರ ತಾವು ಮಾತಾಡೋದು ಅದೇ ಮೈಂಡು ಅದೇ ಹೆಸರು ಇಟ್ಕೊಂಡಾಗ ಮಾತಾಡಿದಾಗೂ ಮಿಸ್ ಆಯ್ತವೆ. ಹಂಗಿದ್ದಾಗ ಮೆಸೇಜ್ ಮಾಡಿ ಹೇಳಿ, ನಾನು ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೂ ಇದ್ರ ಬಗ್ಗೆ ಇನ್ನೂ ತುಂಬ ಡೀಟೇಲ್ಸ್ ಇದೆ. ಆಮೇಲೆ ಇನ್ನೊಂದು ಸ್ಪೆಷಲಾಗಿ ಏನು ಹೇಳ್ತೀನಿ ಅಂದರೆ, ನನ್ನ ಜೊತೆ ತುಂಬ ಸ್ವಲ್ಪ ಪರ್ಸ್ನಲಾಗಿ ಶೇರ್ ಮಾಡ್ತೀರಾ, ಅದು ಇಂಪಾರ್ಟೆಂಟು. ಯಾಕಂದರೆ ಯಾವುದೇ ಮನುಷ್ಯನು ಯಾರ ಹತ್ರನೂ ಅಷ್ಟೊಂದು ಓಪನ್ ಅಪ್ ಆಗಲ್ಲ. ಯಾಕಂದರೆ ನಾವು ಕಷ್ಟದಿಂದ ಬಂದಿರೋರಾಗಿದ್ಕೊಂಡು ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ನನ್ನ ಜೊತೆ ಶೇರ್ ಮಾಡ್ತಾರೆ, ಅದು ಇಂಪಾರ್ಟೆಂಟ್ ಪಾಯಿಂಟು. ಯಾಕಂದರೆ ಎಲ್ಲನೂ ಶೇರ್ ಮಾಡೋಕ್ಕಾಗದ ಅವ್ರವ್ರ ಜೀವನದ ಚರಿತ್ರೆಗಳು, ನಮ್ಮ ಜೀವನದ ಚರಿತ್ರೆ ಹೇಳಿದಾಗ, ಯಾಕಂದ್ರೆ ಮನುಷ್ಯ ಎಲ್ಲರೂ ಬದಲಾಗಲೇಬೇಕು, ಪರಿಸ್ಥಿತಿಗೆ ಹೊಂದ್ಕೊಳ್ಳೇಬೇಕು. ಯಾಕಂದರೆ ಯಾರೂ ಬಡವರಲ್ಲ, ಯಾರೂ ಸಾವುಕಾರಲ್ಲ, ಎಲ್ಲ ಮಿಡ್ಲ್ ಕ್ಲಾಸ್ ಜನಗಳು. ಬಟ್ ಜನಕ್ಕೆ ನಮ್ಮ ಕಡೆಯಿಂದ ಉಪಯೋಗ ಆಗಬೇಕು, ಹೆಲ್ಪ್ ಆಗಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ನಾವು ವ್ಯವಹಾರ ಮಾಡ್ತಿರೋದು. ದಯವಿಟ್ಟು ನಮ್ಮ ಪ್ರಾಡಕ್ಟ್ ಯಾವುದೇ ಆಗಲಿ ರೀಸನಬಲ್ ಆಗಿರುತ್ತೆ, ಮತ್ತು ಒಳ್ಳೆ ಗುಡ್ ಕ್ವಾಲಿಟಿ ಆಗಿರುತ್ತೆ. ಯಾಕಂದರೆ ನಾವು 5-6 ವರ್ಷದಿಂದ ನಾವು ಕೊಟ್ಟಿರೋದ್ರಿಂದ ಬಂದು ಯಾವುದೇ ಒಂದು ಪ್ರಾಡಕ್ಟಲ್ಲಿ ರೀಮಾರ್ಕ್ ಅನ್ನೋದಿಲ್ಲ. ಯಾಕಂದರೆ ನಮ್ಗೆ ಆ ಥರ ಬತ್ತು ಅಂದರೆ 1 ವರ್ಷ 2 ವರ್ಷದಲ್ಲೇ ಅದು ಗೊತ್ತಾಗೋದು. ಬಟ್ ಇಲ್ಲಿವರೆಗೂ ಮೂವ್ಮೆಂಟ್ ಮಾಡಿದ್ದೀವಿ ಅಂದರೆ ಕಂಪ್ನಿ ದೊಡ್ಡದಾಗಿ ಬಿಗ್ಗೆಗೆ ಆಲದ ಮರ ಥರ ಇದೆ, ಅದರಲ್ಲೆಲ್ಲ ನಾವು ಒಂದು ಚಿಕ್ಕ ನೆರಳುಗಳಷ್ಟೇ. ಹಂಗಿರುವಾಗ ನಾನು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ನನಗಂತೂ ದಾಹ ಇಲ್ಲ, ಸಾಕು ನನಗೆ. ಒಬ್ಬರು ಒಂದು ಕಸ್ಟಮರ್ ಬಂದರೆ 50-100 ರೂಪಾಯಿ ಸಿಗುತ್ತೆ ಅಂತ 100 ಕಸ್ಟಮರ್ ಬರ್ತಾರೆ, ಹುಡುಕೊಂಬರ್ತಾರೆ. ಬಟ್ ಅವರು ಅಷ್ಟೊಂದು ಶೇರ್ ಮಾಡ್ತಾರಲ್ಲ, ಅವರು ಬಾಯಿಂದ ಒಂದು ಒಳ್ಳೆ ಪದ ಹೇಳ್ತಾರಲ್ಲ, ನನಗೆ ಅಷ್ಟೇ ಸಾಕು. ಅದೇ ಥರ ಇನ್ನೂ ನಿಮ್ಗೆ ಯಾರಿಗಾದ್ರೂ ಕ್ರೀಮ್ಗಳಾಗಲಿ ಪ್ರಾಡಕ್ಟ್ಗಳಾಗಲಿ ಬೇಕು ಆದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಬರ್ತಿರುತ್ತೆ. ದಯವಿಟ್ಟು ಎಲ್ಲರೂ ಸರ್ಚ್ ಮಾಡಿ, ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ
ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಾದ್ರೆ ಕಾಲ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.